ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ನಾಳೆ ಮಂಗಳವಾರದಂದು ಚೈತ್ರ ಪೂರ್ಣಿಮೆ ಇದೆ. ಚೈತ್ರ ಪೂರ್ಣಿಮೆಯ ದಿವಸ ಲಕ್ಷ್ಮೀ ಮಾತೆಯನ್ನು ಆಕರ್ಷಣೆ ಮಾಡಲಿಕ್ಕೆ ಮತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆ ಸ್ಥಿರವಾಗಿ ನೆಲೆಸಬೇಕು ಅಂತ ಈ ವಸ್ತುವನ್ನು ತಂದು ದೇವರ ಮನೆಯಲ್ಲಿ ಸ್ಥಾಪಿಸಿ. ಆ ವಸ್ತು ಯಾವುದು ಅಂತ ಹೇಳ್ತೀನಿ. ಲಕ್ಷ್ಮೀ ಮಾತೆಯನ್ನು ಆಕರ್ಷಣೆ ಮಾಡಲಿಕ್ಕೆ ನಮಗೆ ಈ ಉಪಾಯಕ್ಕೆ ಬೇಕಾದಂಥದ್ದು ಹಳದಿ ಬಣ್ಣದ ಕವಡೆ. ಹಳದಿ ಬಣ್ಣದ ಕವಡೆ ನಿಮಗೆ ಸಿಗಲಿಲ್ಲ ಅಂದರೆ ಬಿಳಿ ಬಣ್ಣದ ಕವಡೆಗೆ ಅರಿಶಿಣದಿಂದ ಸ್ವಲ್ಪ ಹಳದಿ ಬಣ್ಣಕ್ಕೆ ರೂಪಾಂತರ ಮಾಡಿ. ಹಳದಿ ಬಣ್ಣದ ಕವಡೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಮುಸ್ಸಂಜೆ ಹೊತ್ತಿನಲ್ಲಿ ಈ ಉಪಾಯ ಮಾಡಬೇಕು. ಹಳದಿ ಬಣ್ಣದ 7 ಕವಡೆಯನ್ನು ನಿಮ್ಮ ಮುಷ್ಟಿಯಲ್ಲಿ, ಬಲಗೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ಲಕ್ಷ್ಮೀ ಗಾಯತ್ರಿ ಮಂತ್ರ, ವಿಷ್ಣು ಗಾಯತ್ರಿ ಮಂತ್ರ ಮತ್ತು ಕುಬೇರ ಮಂತ್ರ, ವೆಂಕಟೇಶ ಸ್ತೋತ್ರ, ಶ್ರೀ ಸೂಕ್ತ ಈ 5ರ ಪಠನೆಯನ್ನು ನೀವು ಮಾಡಬೇಕು. ಒಂದೊಂದು ಮಾಲೆ ನಿಮಗೆ ವಿಷ್ಣು ಗಾಯತ್ರಿ, ಲಕ್ಷ್ಮೀ ಗಾಯತ್ರಿ ಮತ್ತು ಕುಬೇರ ಮಂತ್ರದ ಪಠನೆ ಸಾಧ್ಯ ಇಲ್ಲ ಅಂದರೆ 16 ಸಲನಾದರೂ ಜಪ ಹಾಕಬೇಕು. ವೆಂಕಟೇಶ ಸ್ತೋತ್ರ ಮತ್ತು ಶ್ರೀ ಸೂಕ್ತದ ಪಠನೆ ಮಾಡಲೇಬೇಕು. ನಿಮಗೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಪ್ಲೇ ಮಾಡಿ ಇಟ್ಕೋಬೋದು, ಆದರೆ ನೀವು ಅದನ್ನು ಶ್ರದ್ಧೆಯಿಂದ ಆಲಿಸಿ. ಬಲಗೈ ಮುಷ್ಟಿಯಲ್ಲಿ ಈ ಎಲ್ಲ ಸ್ತೋತ್ರಗಳು ಆಗುವವರೆಗೂ ನೀವು ಭಕ್ತಿಪೂರ್ವಕವಾಗಿ ಲಕ್ಷ್ಮೀ ಮಾತೆಯನ್ನು ಆರಾಧಿಸುತ್ತಾ ಈ ಸ್ತೋತ್ರಗಳನ್ನು ನೀವು ಆಲಿಸಿ ಅಥವಾ ನೀವು ಸ್ವತಃ ಪಠಿಸಿ. ನಂತರ ಈ ಕವಡೆಯನ್ನು ಹಳದಿ ಬಣ್ಣದ ಒಂದು ಅರಿವಿಗೆ ಹಾಕಿ, ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ, ಕವಡೆಗೆ ಅರಿಶಿಣ ಕುಂಕುಮ ಹಚ್ಚಿ ಒಂದು ಸ್ವಲ್ಪ ಹಳದಿ ಬಣ್ಣದ ಅಕ್ಷತೆಯನ್ನು ಅದರಲ್ಲಿ ಹಾಕಿ ಲಕ್ಷ್ಮೀ ಮಾತೆಗೆ ಪ್ರಾರ್ಥಿಸಬೇಕು. ನಮ್ಮ ಮನೆಯಲ್ಲಿ ನೀನು ಸ್ಥಿರವಾಗಿರು, ಇದೇ ರೀತಿ ನಿಮ್ಮ ಕೃಪಾಶೀರ್ವಾದ ನಮ್ಮ ಮನೆಯ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ನೀವು ನಮಸ್ಕರಿಸಿ ಲಕ್ಷ್ಮೀ ಮಾತೆಗೆ ವಿನಂತಿ ಮಾಡಿಕೊಳ್ಳಬೇಕು. ಆ ಒಂದು ರಾತ್ರಿ, ಹುಣ್ಣಿಮೆಯ ರಾತ್ರಿ ನೀವು ಆ ಕವಡೆಯನ್ನು ದೇವರ ಮನೆಯಲ್ಲೇ ಇಡಬೇಕು. ಮರುದಿನ ಅದನ್ನು ತೆಗೆದು ನಿಮ್ಮ ಲಾಕರ್ನಲ್ಲಿ ಇಟ್ಟು ಬಿಡಬೇಕು. ಆ ಹಳದಿ ಬಣ್ಣದ ಬಟ್ಟೆಗೆ ಕವಡೆಯನ್ನು ಹಾಕಿ ಅದಕ್ಕೆ ಒಂದು ಗಂಟು ಹಾಕಿ ನೀವು ಅದೇ ಶ್ರದ್ಧೆ ಭಕ್ತಿಯಿಂದ ಲಾಕರ್ನಲ್ಲಿ ಇಟ್ಟು ಪಾಸಿಟಿವಿಟಿ ನಮ್ಮ ಮನಸ್ಸಿನಲ್ಲಿ ಇರಲೇಬೇಕು. ಈ ನನ್ನ ಉಪಾಯದಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಪಾಸಿಟಿವಿಟಿ ನಿಮ್ಮ ಮನಸ್ಸಿನಲ್ಲೇ ಇದ್ರೇ ಈ ಉಪಾಯ ಫಲಿಸುತ್ತದೆ. ಈ ಉಪಾಯವನ್ನು ನೀವು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವು ಸ್ವತಃ ಅನುಭವಿಸ್ತೀರಿ. ಶುಭವಾಗಲಿ ಎಲ್ಲರಿಗೂ. ಬೈ, ಟೇಕ್ ಕೇರ್.